ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪನಗಶಕ್ತಿ ಕುಟುಂಬ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬ್ಲೌಸ್ ಪೀಸಿಂದ ಅಮ್ಮನವ್ರಿಗೆ ಯಾವ ಥರ ಸೀರೆ ಉಡಿಸ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸೀರೆಯಿಂದನೂ ನಾವು ಉಡಿಸ್ತಾ ಇರ್ತೀವಿ. ಬ್ಲೌಸ್ ಪೀಸಿಂದ ನಾವು ಎಷ್ಟು ಸುಲಭವಾಗಿ, ಎಷ್ಟು ಸರಳವಾಗಿ, ಎಷ್ಟು ಒಂದು 5 ನಿಮಿಷನೂ ತಗೊಳ್ಳಲ್ಲ, ಅಷ್ಟು ಬೇಗ ನಾವು ಸೀರೆನ ನಾವು ಉಡಿಸ್ಬೋದು. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ನಾವು ಬ್ಲೌಸ್ ಪೀಸಿಂದ ಇದರಿಂದ ನಮಗೆ ಒಂದು 6ರಿಂದ 7 ನೆರಿಗೆನ ತಗೊಂಡು ಸೈಡಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕು. ಸೈಡು 2 ಕಡೆನೂ ಸೆಕ್ಯೂರ್ ಮಾಡಿಕೊಂಡು ಮಿಡಲಲ್ಲೂ ಅಷ್ಟೇ ನೆರಿಗೆಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ನೋಡಿಕೊಂಡು ನಾವು ಮಿಡಲಲ್ಲೂ ಸಹ ನಾವು ಒಂದು ಕ್ಲಿಪ್ಸಿಂದ ನಾವು ಸೆಕ್ಯೂರ್ ಮಾಡ್ಕೋಬೇಕು. ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೆರಿಗೆಗಳೆಲ್ಲ ಕರೆಕ್ಟಾಗಿ ಆಚೆ ಈಚೆ ಹೋಗ್ದಂಗೆ ನಾವು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ರೆಡಿ ಆಗಿದೆ. ಈ ಥರ ರೆಡಿ ಆಗಿದೆ. ಇವಾಗ ನಾವು ಕಳಶನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಒಂದು ಮಣೆ ಇಟ್ಕೊಂಡಿದ್ದೀನಿ ನಾನು. ಮಣೆ ಮೇಲೆ ನಾನು ಒಂದು ಪ್ಲೇಟಿಗೆ ಅಕ್ಕಿ ಮೇಲೆ ನಾನು ಒಂದು ಕಳಶ ಇಟ್ಕೊಂಡಿದ್ದೀನಿ. ಅದು ಚಿಕ್ಕದು ಬಿಂದಿಗೆ, ಅದಕ್ಕೆ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ. ಆ ಬಿಂದಿಗೆಗೆ ನಾನು ಕೋಲು ಕಟ್ಟಿದ್ದೀನಿ ಫ್ರೆಂಡ್ಸ್. ಆ ಬಿಂದಿಗೆಗೆ ಕಟ್ಟಿರೋ ಕೋಲು ಮೇಲಿಂದ ನಾವು ಬ್ಲೌಸ್ ಪೀಸನ್ನು, ನಾವು ನೆರಿಗೆ ತಗೊಂಡಿರೋ ಬ್ಲೌಸ್ ಪೀಸನ್ನು ಮೇಲ್ಭಾಗದಿಂದ ನಾವು ತಗೋಬೇಕು. ನೋಡಿದ್ರಲ್ಲ, ಈ ಥರ ನೆರಿಗೆಗಳೆಲ್ಲನೂ ಒಂದು ಸಮನಾಗಿ ಜೋಡಿಸ್ಕೊಂಡು ಅದಕ್ಕೆ ನಾನು ಒಂದು ದಾರವನ್ನು ಕಟ್ಕೊತಿದ್ದೀನಿ. ನೋಡಿ, ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಟೈಟಾಗಿ ಕಟ್ಕೊಳ್ಳೋದ್ರಿಂದ ನಮಗೆ ನೆರಿಗೆಗಳು ಆಚೆ ಈಚೆ ಆಗಲ್ಲ. ಆಮೇಲೆ ನಾವು ಮಿಡಲಲ್ಲಿ ಫಸ್ಟ್ ಕಟ್ಟೋಕ್ಕಿಂತ ಮುಂಚೆ ಮಿಡಲಲ್ಲಿ ಎರಡು ನೆರಿಗೆಗೂ ಸೇರಿಸಿ ಫಸ್ಟ್ ಒಂದು ಪಿನ್ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ದಾರ ಕಟ್ಕೋಬೇಕು. ಅದಾದಮೇಲೆ ನೋಡಿ, ಈಗ ಎಷ್ಟು ಕ್ಲೀನಾಗಿ ಬಂದಿದೆ. ಹಿಂದೆನೂ ಅಷ್ಟೇ, ಅದು ಎಳೆದು ಒಂದು ಕ್ಲಿಪ್ ಹಾಕಬೇಕು. ಕೆಳಗಡೆಗೆ ಎಳೆದು ಒಂದು ಕ್ಲಿಪ್ ಸೇರಿಸಿ ಹಾಕಬೇಕು. ನೀಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ನಾವು ದಾರ ಕಟ್ಟಾದಮೇಲೆ ನಾವು ಆ ಒಡವೆಗಳಿಂದ ನಾವು ಅಮ್ಮನವ್ರಿಗೆ ಅಲಂಕಾರವನ್ನು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಹೂವಿಂದ ಅಲಂಕಾರ, ಒಡವೆಯಿಂದ ಅಲಂಕಾರ ಎಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಷ್ಟೇ ಫ್ರೆಂಡ್ಸ್. ಒಂದು 5 ನಿಮಿಷಕ್ಕೆ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ನಾವು ರೆಡಿ ಮಾಡ್ಕೊಬಿಡ್ಬೋದು. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ, ಎಷ್ಟು ಬೇಗ ಆಯಿತು ಅಂತೇಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿರೋ ಪನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು. ಫುಲ್ ವಿಡಿಯೋ ವಾಚ್ ಮಾಡಿ.